ಓಂ ನಮೋ ಭಗವತೆ ವಾಸುದೇವ. ಎಲ್ರಿಗೂ ನಮಸ್ತೆ. ಇವತ್ತು ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ಶಿಲ್ಪಾ ಶೆಟ್ಟಿ ಅವರ ಒಂದು ಜಾತಕ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಇದರಲ್ಲಿ ಇವರ ಒಂದು ಜಾತಕ ವಿಶ್ಲೇಷಣೆಯಲ್ಲಿ ನಮ್ಮ ಜಾತಕದಲ್ಲಿ ಏನಾದ್ರೂ ಫಿಲಂ ಇಂಡಸ್ಟ್ರಿಗೆ ಹೋಗುವಂತ ಯೋಗ ಇದೆಯಾ, ಅಥವಾ ಫಿಟ್ನೆಸ್ ಕಾಪಾಡ್ಕೊಳ್ಬೇಕು, ಹೆಲ್ತ್ ವಿಚಾರವಾಗಿ ಏನಾದ್ರು ಕಾಂಬಿನೇಷನ್ ಚೆನ್ನಾಗಿದ್ಯಾ, ಮತ್ತೆ ಮ್ಯಾರೇಜ್ ಲೈಫ್ ಯಾವ ರೀತಿ ಇರುತ್ತೆ ಅಂತ ನಾನು ಕಳೆದ ಎಪಿಸೋಡ್ ಅಲ್ಲೆಲ್ಲ ತಿಳಿಸ್ಕೊಟ್ಟಿದ್ದೆ. ಡೈವರ್ಸ್ ಕಾಂಬಿನೇಷನ್ಸ್ ಇದ್ರೆ ಏನಾಗುತ್ತೆ, ಮತ್ತೆ ಕಾಂಬಿನೇಷನ್ಸ್ ಅಲ್ಲಿ 6ನೇ ಮನೆ ಬಂದ್ರೆ ಯಾರು ಕಿರಿಕಿರಿ, ಅದು ಹೆಣ್ಣು ಮಕ್ಕಳ ಅಥವಾ ಗಂಡು ಮಕ್ಕಳ ಅನ್ನೋದು ತಿಳಿಸ್ಕೊಟ್ಟಿದ್ದೆ. ಇವತ್ತು ಇವರ ಒಂದು ಜಾತಕ ವಿಶ್ಲೇಷಣೆಯಲ್ಲಿ ತಿಳ್ಕೊಳ್ತಾ ಹೋಗೋಣ ಸ್ಟೆಪ್ ಬೈ ಸ್ಟೆಪ್, ಯಾವ ರೀತಿ ಕಾಂಬಿನೇಷನ್ಸ್ ಇದ್ರೆ ಯಾವ ಯೋಗಗಳು ನಮ್ಗೆ ಇರುತ್ತೆ ಅಂತ. ಮೊದಲಿಂದಾಗಿ ಇವ್ರು ಹುಟ್ಟಿರುವಂತದ್ದು 8/6/1975 ಟೈಮಿಂಗ್ಸ್, ಮತ್ತೆ ಇವ್ರು ಹುಟ್ಟಿರುವಂತ ಬರ್ತ್ ಪ್ಲೇಸ್ ಎಲ್ಲ ಡಿಸ್ಕ್ರಿಪ್ಷನ್ಸ್ ಎಲ್ಲ ಹಾಕೊಂಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಕೃತಿಕಾ ನಕ್ಷತ್ರ 4ನೇ ಪಾದ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ನೋಡ್ಬೇಕಾಗಿರುವಂತದ್ದು ಲಗ್ನ. ಜಾತಕದಲ್ಲಿ ಚಂದ್ರನಿಂದ ನಾವು ನೋಡೋ ಅವಶ್ಯಕತೆ ಇಲ್ಲ, ಜಾತಕದಲ್ಲಿ ಲಗ್ನದಿಂದ ಗ್ರಹಗಳು ಎಲ್ಲೆಲ್ಲಿದೆ ಮತ್ತೆ ದಶಾಭುಕ್ತಿಗಳಲ್ಲಿ ಗ್ರಹಗಳು ಎಲ್ಲೆಲ್ಲಿದೆ ಅಂತ ಫಸ್ಟ್ ನಾವು ನೋಡ್ಬೇಕಾಗುತ್ತೆ. ಇವರು ಧನುರ್ ಲಗ್ನದಲ್ಲಿ ಹುಟ್ಟಿರುವಂತದ್ದು, 4ನೇ ಮನೆಯಲ್ಲಿ ಕುಜ ಮತ್ತೆ ಗುರು ಇರುವಂತದ್ದು, 6ನೇ ಮನೆಯಲ್ಲಿ ಸೂರ್ಯ ಚಂದ್ರ ಬುಧ ಮತ್ತೆ ಕೇತು, 7ನೇ ಮನೆಯಲ್ಲಿ ಶನಿ ಗ್ರಹ, 8ನೇ ಮನೆಯಲ್ಲಿ ಶುಕ್ರ, ಮತ್ತೆ 12ನೇ ಮನೆಯಲ್ಲಿ ರಾಹು ಗ್ರಹ ಇರುವಂತದ್ದು. ಸಾಮಾನ್ಯವಾಗಿ ಯಾರಿಗಾರು ಆರೋಸ್ಕೋಪ್ ಹಿಂಗೆ ನೀವು ಯಾವ್ದಾದ್ರು ಒಂದು 500 ಅಸ್ಟ್ರಾಲಜರ್ ಕೊಟ್ಟರೆ ಸಿಂಪಲ್ ಆಗಿ ಹೇಳ್ತಾರೆ, 6ನೇ ಮನೆಯಲ್ಲಿ ಇರುವಂತದ್ದು ಎಲ್ಲ ದುಸ್ಥಾನ ಮನೆಗಳಲ್ಲಿ 4 ಗ್ರಹ ಇದೆ, 12ನೇ ಮನೆಯಲ್ಲಿ ಒಂದಿದೆ 5 ಆಯ್ತು, 8ನೇ ಮನೆಯಲ್ಲಿ ಶುಕ್ರ ಆದ್ರೆ ಕಳತ್ರ ಸ್ಥಾನ. ಜಾತಕದಲ್ಲಿ 5ರಿಂದ 6 ಗ್ರಹಗಳು ಸಮಸ್ಯೆಯಲ್ಲಿದೆ. ಸೊ ನಿಮ್ಗೆ ಏನೇ ಜೀವನದಲ್ಲಿ ಸಮಸ್ಯೆ ಆದ್ರೂ ಈ ಗ್ರಹಗಳೇ ಕಾರಣ ಅಂತ ಹೇಳ್ತಾರೆ. ಮೇನ್ ಆರೋಸ್ಕೋಪ್ ಹಿಂಗ್ ಆಗ್ತಿರಂಗೆ ಗೊತ್ತಾಗ್ಬಿಡುತ್ತೆ. ಎಲ್ಲ 6ನೇ ಮನೆಯಲ್ಲಿ ಇದೆ, ಮತ್ತೆ 8ನೇ ಮನೆಯಲ್ಲಿ ಶುಕ್ರ ಇದೆ, 12ನೇ ಮನೆಯಲ್ಲಿ ರಾಹು ಇದೆ, ಮತ್ತೆ 4ನೇ ಮನೆಯಲ್ಲಿ ಕುಜ ಇರೋದ್ರಿಂದ ಕುಜ ದೋಷ. ಈ ರೀತಿ ಹೇಳಿ 6ರಿಂದ 7 ಗ್ರಹಗಳು ನಿಮ್ಮ ಜಾತಕದಲ್ಲಿ ಸಮಸ್ಯೆ ಇದೆ ಅಂತ ಮೇಲ್ನೋಟಕ್ಕೆ ಹೇಳ್ಬಿಡ್ತಾರೆ. ಬಟ್ ಇದೇ ಸೆಲೆಬ್ರಿಟೀಸ್ ಜಾತಕದಲ್ಲೂ ಹಿಂಗೆ ಇರುತ್ತೆ. ಬಟ್ ಇವರು ಫಿಲಂ ಇಂಡಸ್ಟ್ರಿಲಿ ಫೇಮಸ್ ಆಗಿರ್ತಾರೆ, ಒಳ್ಳೆ ಫಿಟ್ನೆಸ್ ಇರುತ್ತೆ, ಆರೋಗ್ಯದ ವಿಚಾರವಾಗಿ ಇವರು ಒಳ್ಳೆ ಫಿಟ್ನೆಸ್ ಇಟ್ಕೊಂಡಿರ್ತಾರೆ ಇವರ ಒಂದು ದೇಹವನ್ನ. ಮತ್ತೆ ಮ್ಯಾರೇಜ್ ಲೈಫ್ ಅಲ್ಲಿ ಕೂಡ ಕೆಲವೊಂದು ಸಮಸ್ಯೆನೂ ಇರುತ್ತೆ, ಅದು ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಮೇನ್ ಆಗಿ ಫಿಲಂ ಇಂಡಸ್ಟ್ರಿಲಿ ಇವರು ನೇಮ್ ಮಾಡಿರ್ತಾರೆ. ನಾವು ಇಷ್ಟಕ್ಕೆ ನಮ್ಮ ಲೈಫ್ ನ ಸೀಮಿತ ಮಾಡ್ಕೊಳ್ಬಾರ್ದು. ಯಾವುದೇ ಒಂದು ಅಸ್ಟ್ರಾಲಜರ್ ಹೋದಾಗ ನಮ್ ಗ್ರಹಗಳು ಎಲ್ಲೆಲ್ಲಿದೆ ಅಲ್ಲಿಂದ ಲಾಭನ ಅಂತ ನಾವು ತಿಳ್ಕೊಳ್ಬಾರ್ದು. ಡಿಗ್ರಿ ವೈಸ್ ಅಲ್ಲಿ ಗ್ರಹಗಳು ಎಲ್ಲಿದೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇವರ ಒಂದು ಜಾತಕ ವಿಶ್ಲೇಷಣೆ ಮಾಡುವಂತ ಸಮಯದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಗ್ರಹಗಳು ಎಲ್ಲೆಲ್ಲಿದೆ. ಸೊ ನಮ್ಮ ಜಾತಕದಲ್ಲೂ ಇದೇ ರೀತಿ ಸಮಸ್ಯೆ ನಾವು ಅನುಭವಿಸಿರ್ತೀವ, ಅಥವಾ ತಪ್ಪು ಕಲ್ಪನೆ ನಾವು ಗ್ರಹಿಸ್ಕೊಂಡಿದೀವ ನಮ್ಮ ಜಾತಕದಲ್ಲಿ ಅನ್ನೋದು ಮೇನ್ ಆಗಿ ತಿಳ್ಕೊಳ್ಬೇಕು. ಉದಾಹರಣೆಗೆ ನೋಡಿ, ಈಗ ಕೇತು ಬಂದು 5ನೇ ಮನೆಯಲ್ಲಿ ಇರುವಂತದ್ದು. ನಾನೆಲ್ಲಿ ಬರ್ದಿದ್ದೀನಿ, ಕೇತು ಬಂದು 6ನೇ ಮನೆ ಅಂತ ಬರ್ದಿದ್ದೀನಿ. ಈಗ ಕೇತು 5ನೇ ಮನೆ ಬಂದಾಗ ಮತ್ತೆ ರಾಹು 11ನೇ ಮನೆಗೆ ಹೋಗುತ್ತೆ. ಯಾವಾಗ ಇದೆರಡು ಆಪೋಸಿಟ್ ಆಗಿ ಇರುವಂತದ್ದು, ರಾಹು ಮತ್ತೆ ಕೇತು. ಕೇತು 5ನೇ ಮನೆಗೆ ಬರುತ್ತೆ, ರಾಹು 12ನೇ ಮನೆಯಿಂದ 11ನೇ ಮನೆಗೆ ಹೋಗುವಂತದ್ದು. ನೋಡಿ, ನಾನು ಆಗ್ಲೇ ಅಂದೆ ದುಸ್ಥಾನ ಮನೆ 6ನೇ ಮನೆ ಮತ್ತು 12ನೇ ಮನೆ ಅಂತ. ಡಿಗ್ರಿ ವೈಸ್ ಅಲ್ಲಿ ಇವರ ಜಾತಕದಲ್ಲಿ 5ನೇ ಮನೆ ಮತ್ತು ರಾಹು ಕೇತುಗಳು ಉಚ್ಚ ಸ್ಥಾನದಲ್ಲಿ ಇರುವಂತದ್ದು. ಇವರ ಹೆಲ್ತ್ ಇಶ್ಯೂಸ್ ಕಾಪಾಡ್ಕೊಳ್ಳುವಂಥದ್ದು, ಫಿಟ್ನೆಸ್ ಏನಂದ್ರೆ 5ನೇ ಮನೆ ವಿಚಾರ, ಫಿಟ್ನೆಸ್ಗೆ ಇವ್ರಿಗೆ ಜಾತಕ ಹೆಲ್ಪ್ ಮಾಡಿದೆ. ಮತ್ತೆ ಫಿಲಂ ಇಂಡಸ್ಟ್ರಿಗೆ 5ನೇ ಮನೆ ತುಂಬಾನೇ ಇಂಪಾರ್ಟೆಂಟ್. ನೀವೇನಾದ್ರು ಯೂಟ್ಯೂಬರ್ ಆಗಿದ್ರೆ 3ನೇ ಮನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಿಲಂ ಇಂಡಸ್ಟ್ರಿಗೆ ಹೋಗ್ಬೇಕು ಅಂದ್ರೆ 5ನೇ ಮನೆ ತುಂಬಾನೇ ಇಂಪಾರ್ಟೆಂಟ್. ಇವರ ಜಾತಕದಲ್ಲಿ ಕೇತು ಬಂದು 5ನೇ ಮನೆಯಲ್ಲಿ ಇದ್ದು ಇವ್ರಿಗೆ ಎಲ್ಲಾ ರೀತಿಯೂ ಬೆನಿಫಿಟ್ಸ್ ಅವರ ಒಂದು ದಶಾಭುಕ್ತಿ ಅಥವಾ ಅಂತರ್ಭುಕ್ತಿ ಬಂದಾಗ ರಾಹು ಕೇತು ಕೊಟ್ಟಿರುತ್ತೆ. ಸಾಮಾನ್ಯವಾಗಿ ಏನೋ 6ನೇ ಮನೆ ಮತ್ತು 12ರಿಂದ ನೀವು ಕಾಳಹಸ್ತಿಗೆ ಹೋಗಿ, ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ದಾನ ಮಾಡಿ, ಪರಿಹಾರ ಮಾಡಿ, ಪೂಜೆ ಮಾಡಿಸಿ ದುಡ್ಡು ಕಳ್ಕೊಳ್ಳಿ, ಇಷ್ಟೇ ನಾವು ಹೇಳುವಂತದ್ದು ಕಾನ್ಸೆಪ್ಟ್. ಬಟ್ ಡಿಗ್ರಿ ವೈಸ್ ಅಲ್ಲಿ ನೋಡಿದಾಗ ಎಲ್ಲಾ ಲಾಭಸ್ಥಾನ ಇರೋದ್ರಿಂದ ಇವ್ರು ಜಸ್ಟ್ ಮನೆಗಳಲ್ಲಿ ಮಂತ್ರ ಪಠನೆ ಮಾಡ್ಕೊಂಡ್ರೆ ಸಾಕು. ಕೇತುಕ್ ಸಂಬಂಧಪಟ್ಟಿರುವಂತದ್ದು, ರಾಹುಕ್ ಸಂಬಂಧಪಟ್ಟಿರುವಂತ ಬೀಜಾಕ್ಷರಿ ಮಂತ್ರಗಳು ಹೇಳ್ಕೊಂಡ್ರೆ ಸಾಕು, ಇವರ ಒಂದು ಲೈಫ್ ನಲ್ಲಿ ಎಲ್ಲಾ ಬೆನಿಫಿಟ್ಸ್ ಸಿಗ್ತಾಗುತ್ತೆ. ಸೇಮ್ ನಮ್ ಲೈಫ್ಗಳಲ್ಲೂ ನಮ್ಮ ಆರೋಸ್ಕೋಪ್ಗಳಲ್ಲೂ ಈ ರೀತಿ ಸಮಸ್ಯೆ ಇದೆಯಾ ಅಥವಾ ಇಲ್ವಾ ಅಂತ ತಿಳ್ಕೊಳ್ಬೇಕು ಅಷ್ಟೇ. ನಾನು ಏನಕ್ಕೆ ಸೆಲೆಬ್ರಿಟೀಸ್ ತಗೊಳ್ತೀನಿ ಅಂದ್ರೆ ನಿಮ್ಗೆ ಅವ್ರಿಗೆ ಗೊತ್ತಿರುತ್ತೆ, ಅವ್ರದ್ದು ಡೇ ಟು ಟೈಮಿಂಗ್ಸ್ ನಿಮ್ಗೆಲ್ಲ ಸಿಗುತ್ತೆ, ಮತ್ತೆ ಅವ್ರಿಗೆ ಪ್ರೆಸೆಂಟ್ ಏನ್ ನಡೀತಾ ಇದೆ, ಅವ್ರದ್ದು ಪೊಸಿಷನ್ ಏನು ಅಂತ ನಿಮ್ಗೆ ಗೊತ್ತಿರುತ್ತೆ. ಇವರ ಒಂದು ಜಾತಕದಲ್ಲಿ ಕೇತು ಮತ್ತೆ ರಾಹು ತುಂಬಾ ಎಕ್ಸಲೆಂಟ್ ಆಗಿರುತ್ತೆ. ಮತ್ತೆ ನೆಕ್ಸ್ಟ್ ಹೇಳ್ತೀನಿ, ತುಂಬಾ ಇಂಟ್ರೆಸ್ಟಿಂಗು, ಜಾತಕದಲ್ಲಿ ಶುಕ್ರ ಇಲ್ಲಿ 8ನೇ ಮನೆ ಅಂತ ಬರ್ದಿದ್ದೀನಿ.
ಡಿಗ್ರಿ ವೈಸ್ 7ನೇ ಮನೆಯಲ್ಲಿ ಇರುವಂತದ್ದು. ನಾನು ಆಗ್ಲೇ ಹೇಳಿದೆ, ಯಾರ ಜಾತಕದಲ್ಲಿ ಶುಕ್ರ ಕೇಂದ್ರ ತ್ರಿಕೋಣದಲ್ಲಿ ಇರ್ತಾರೆ, 1ನೇ ಮನೆ 4, 7, 10, ಅವ್ರು ಒಳ್ಳೆ ಸಂಗೀತದಲ್ಲಿ ಸ್ಕಿಲ್ಸ್ ಅವ್ರಿಗೆ ಇರುವಂತದ್ದು, ಯಾವುದೇ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಮಾಡಿದ್ರೆ ಅವ್ರಿಗೆ ಪ್ರೈಸ್ ಬರುವಂತದ್ದು, ಯಾವುದೇ ಒಂದು ಫಿಲಂ ಇಂಡಸ್ಟ್ರಿಯಲ್ಲಿ ಅವ್ರು ಒಳ್ಳೆ ನೇಮ್ ಮಾಡಿದ್ದಾರೆ ಅಂದ್ರೆ ಶುಕ್ರ ಗ್ರಹ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಇವರ ಜಾತಕದಲ್ಲಿ ಶುಕ್ರ 7ನೇ ಮನೆ, ನಾನು ಆಗ್ಲೇ ಅಂದ್ರೆ ಕಳತ್ರ ಸ್ಥಾನ 8ನೇ ಮನೆಯಲ್ಲಿ ಇದ್ರೆ ಎಲ್ಲಾ ರೀತಿ ಸಮಸ್ಯೆ ತಂದ್ಕೊಡುತ್ತೆ ಅಂತ ಹೇಳಿದೆ. ನೋಡಿ, ಡಿಗ್ರಿ ವೈಸ್ ಅಲ್ಲಿ 7ನೇ ಮನೆಗೆ ಬರುವಂತದ್ದು, ಇದನ್ನ ನಾವು ತಿಳ್ಕೊಳ್ಬೇಕು ಜಾತಕದಲ್ಲಿ. 8ನೇ ಮನೆಯಲ್ಲಿದೆ, ಸೊ ಶುಕ್ರನಿಗೆ ಸಂಬಂಧಪಟ್ಟ ದಾನ ಮಾಡು ಅಂತ ಹೇಳ್ತೀವಿ, ಖಂಡಿತ ಇಲ್ಲ. ಡಿಗ್ರಿ ವೈಸ್ ಅಲ್ಲಿ 7ನೇ ಮನೆಯಲ್ಲಿ ಕುತ್ಕೊಂಡು 7ನೇ ಮನೆ ಫಲ ಕೊಡ್ತಿದೆ. ಇದನ್ನೇ ನಾವು ತಿಳ್ಕೊಳ್ಬೇಕು ನಮ್ಮ ಜಾತಕದಲ್ಲಿ ಗ್ರಹಗಳು ಎಲ್ಲೆಲ್ಲಿದೆ ಅಂತ. ಮತ್ತೆ ಸೂರ್ಯ ಬಂದು 6ನೇ ಮನೆಯಲ್ಲಿ, ಆಸ್ ಯೂಶುವಲ್ ಸೂರ್ಯ ಇಲ್ಲೂ ಕೂಡ 6ನೇ ಮನೆಯಲ್ಲಿ ಇರುವಂತದ್ದು. ಚಂದ್ರ ಬಂದು 5ನೇ ಮನೆಯಲ್ಲಿ, ನೋಡಿ ಚಂದ್ರ ಕೂಡ 5ನೇ ಮನೆಗೆ ಶಿಫ್ಟ್ ಆಗಿರುವಂತದ್ದು ಜಾತಕದಲ್ಲಿ. ಇವ್ರಿಗೆ ಈ ಫಿಲಂ ಇಂಡಸ್ಟ್ರಿ ವಿಚಾರಕ್ಕೆ ಎಲ್ಲ 5ನೇ ಮನೆ ಕೂಡ ಸಪೋರ್ಟ್ ಮಾಡುತ್ತೆ. ಮತ್ತೆ ಹೆಲ್ತ್ ಇಶ್ಯೂಸ್ ಯಾವುದೇ ರೀತಿಯ ಸಮಸ್ಯೆ ಬರ್ದೇ ಇರಂಗೆ 5ನೇ ಮನೆ ಕಾಪಾಡುತ್ತೆ. ಕುಜ ಬಂದು 3ನೇ ಮನೆ, ಮೇಲ್ನೋಟಿಗೆ ಕೇಳ್ಬಿಡೋದು ಜಾತಕದಲ್ಲಿ 4ನೇ ಮನೆಯಲ್ಲಿ ಕುಜ ಇದೆ, ಕುಜ ದೋಷ ಇದೆ ಅಂತ. ಇವ್ರಿಗೆ ಲಗ್ನದಿಂದ 3ನೇ ಮನೆಗೆ ಶಿಫ್ಟ್ ಆಗಿರುತ್ತೆ ಕುಜ. ಯಾವುದೇ ರೀತಿಯ ಕುಜ ದೋಷ ಅನ್ನೋದು ಇವರ ಜಾತಕದಲ್ಲಿ ಇಲ್ಲವೇ ಇಲ್ಲ. ಮೇಲ್ನೋಟಿಗೆ ಹೇಳ್ಬೇಕಷ್ಟೇ, ಲಗ್ನದಿಂದ 4ನೇ ಮನೆಯಲ್ಲಿ ಕುಜ ಇದೆ, ಕುಜ ದೋಷ ಅಂತ. ಮತ್ತೆ ರಾಹು ಆಗ್ಲೇ ಹೇಳ್ದೆ 11ನೇ ಮನೆಯಲ್ಲಿ ಬಂದು ಎಲ್ಲಾ ಲೈಫಲ್ಲೂ ಇವ್ರ ಲೈಫಲ್ಲಿ ಸಕ್ಸಸ್ ತಂದು ಕೊಟ್ಟಿರುವಂತದ್ದೇ ರಾಹು. ಇವರ ದಶ ಬಂದಾಗ ಹೇಳ್ತೀನಿ ನೆಕ್ಸ್ಟ್ ಯಾವ ಇಯರ್ ಈ ದಶ ಬಂದಿದೆ, ಯಾವಾಗ ಇವ್ರಿಗೆ ಸಕ್ಸಸ್ ತಂದು ಕೊಟ್ಟಿದೆ ಅಂತ. ಮತ್ತೆ ಗುರು ಬಂದು 4ನೇ ಮನೆಯಲ್ಲಿ ಇರುವಂತದ್ದು, ಇಲ್ಲೂ ಕೂಡ 4ನೇ ಮನೆಯಲ್ಲಿ ಇರುವಂತದ್ದು. ಶನಿ ಗ್ರಹ ಕೂಡ ಇಲ್ಲಿ ಡಿಗ್ರಿ ವೈಸ್ ಅಲ್ಲಿ 7ನೇ ಮನೆಯಲ್ಲಿ ಇದೆ, ಇಲ್ಲೂ ಕೂಡ 7ನೇ ಮನೆಯಲ್ಲಿ ಇರುವಂತದ್ದು. ಬುಧ ಕೂಡ 6ನೇ ಮನೆಯಲ್ಲಿ ಇರುವಂತದ್ದು, ಇಲ್ಲೂ ಕೂಡ 6ನೇ ಮನೆ. ನೋಡಿ, ಮೇನ್ ಚಾಟ್ಗೂ ಮತ್ತೆ ಡಿಗ್ರಿ ವೈಸ್ ಅಲ್ಲಿ ಎಷ್ಟು ಡಿಫ್ರೆನ್ಸ್ ಬರುತ್ತೆ. ನಾವು ಇಲ್ಲೇ ಮೇನ್ ಆಗಿ ಫೇಲ್ಯೂರ್ ಆಗ್ತಿರುವಂತದ್ದು ಪ್ರತಿಯೊಬ್ರು. ಇಲ್ಲೇ ಮದುವೆ ವಿಚಾರಕ್ಕೆ ಲಗ್ನದಿಂದ 7ನೇ ಮನೆಯಲ್ಲಿ ಎಷ್ಟೊಂದ್ ಜನ 60 ವರ್ಷ ಆದ್ರೂ ಗೊತ್ತಿರಲ್ಲ ನನ್ನ ಜಾತಕದಲ್ಲಿ ಗ್ರಹಗಳು ಎಲ್ಲಿದೆ ಅನ್ನೋದೇ ಗೊತ್ತಿರಲ್ಲ. 60 ವರ್ಷ ಅವರು ಪಾಪ ಎಷ್ಟೊಂದು ದಶಾನೇ ವೇಸ್ಟ್ ಮಾಡ್ಕೊಂಡಿರ್ತಾರೆ. ಈ ಉದಾಹರಣೆಗೆ ಗುರು ದಶ ನಡೀತಾ ಇರುತ್ತೆ, ಗುರು ಲಗ್ನದಿಂದ 7ನೇ ಮನೆಯಲ್ಲಿ ಇದೆ ಅಂತ ಗುರುನ ಅವರು ರೆಗ್ಯುಲರ್ ಆಗಿ ಗುರುಕ್ ಸಂಬಂಧಪಟ್ಟಿರಂತ ಬೀಜಾಕ್ಷರಿ ಮಂತ್ರ ಚಾಂಟ್ ಮಾಡ್ತಿರ್ತಾರೆ. ಗುರುಕ್ ಸಂಬಂಧಪಟ್ಟಿರೋದು ಎಲ್ಲೋ ಸಫೇರ್ ಉಂಗ್ರ ಇರ್ಬೋದು, 5 ಫೇಸ್ ರುದ್ರಾಕ್ಷಿ ಇರ್ಬೋದು, ಇದನ್ನೆಲ್ಲ ಧಾರಣೆ ಮಾಡ್ಕೊಂಡಿರ್ತಾರೆ. ಬಟ್ ಲಗ್ನದಿಂದ 6ನೇ ಮನೆಗೆ ಬಂದಿರುತ್ತೆ ಅಥವಾ 7ನೇ ಮನೆಗೆ ಹೋಗಿರುತ್ತೆ ಡಿಗ್ರಿ ವೈಸ್ ಅಲ್ಲಿ, ಅದೇ ಸಮಸ್ಯೆ ಕೊಡ್ತಾ ಇರುತ್ತೆ. ಎಂಟೈರ್ ಅವ್ರ ಲೈಫ್ ಅಂದ್ರೆ 16 ವರ್ಷ ಸಮಸ್ಯೆ ಕೊಡ್ತಾ ಇರುತ್ತೆ. ಅವ್ರಿಗೆ ಗೊತ್ತೇ ಇರಲ್ಲ ನನ್ನ ಜಾತಕದಲ್ಲಿ ಹೀರೋ ಯಾರು, ವಿಲನ್ ಯಾರು ಅನ್ನೋದೇ ಗೊತ್ತಿರಲ್ಲ. ಆದ್ರೂ ಆಗ್ರಹಕ್ಕೆ ಸಂಬಂಧಪಟ್ಟದ್ದು ಪ್ರೇ ಮಾಡ್ತಿರ್ತಾರೆ. ಇದನ್ನ ನಾವು ಬೇಸಿಕ್ ಆಗಿ ತಿಳ್ಕೊಳ್ತಾ ಹೋಗ್ಬೇಕು ಮೇನ್ ಚಾಟ್ಗುವೆ. ಮತ್ತೆ ಡಿಗ್ರಿ ವೈಸ್ ಅಲ್ಲಿ ಗ್ರಹಗಳೆಲ್ಲಿದೆ, ಮತ್ತೆ ನಾನು ಆಗ್ಲೇ ಅಂದೆ ಇದು ಪ್ಲಾನೆಟ್ ಅಷ್ಟೇ. ನೆಕ್ಸ್ಟ್ ಇದು ನಕ್ಷತ್ರ ಬರುತ್ತೆ, ನಕ್ಷತ್ರದಲ್ಲಿ ಯಾವ ರೀತಿ ಇನ್ಫ್ಲೂಯೆನ್ಸ್ ಕೊಡುತ್ತೆ, ಮತ್ತೆ ಸಬ್ ಲಾರ್ಡ್ ಅಂತ ಬರುತ್ತೆ, ಇದ್ರ ಜೊತೆ ಸಬ್ ಲಾರ್ಡ್ ಕೂಡ ಬರುತ್ತೆ. ಅಲ್ಲಿ ವಿತ್ ಸೆಕೆಂಡ್ಸ್ ಕೂಡ ಇದ್ರು ಅಲ್ಲೂ ಕೂಡ ನಾವು ರಿಸಲ್ಟ್ ನೋಡ್ಕೋಬಹುದು. ನೀವೇನಾದ್ರು ನಮ್ಗೆ ಟೈಮಿಂಗ್ಸ್ ಇಲ್ಲ ಅಂದ್ರೆ ಪ್ರಶ್ನಾಶಾಸ್ತ್ರ ಹಾಕಿ ನೋಡ್ತೀವಲ್ಲ, ಅಲ್ಲಿ ಸಬ್ ಲಾರ್ಡ್ ಅಲ್ಲಿ ಕೂಡ ಗೊತ್ತಾಗುತ್ತೆ. ಕಸ್ಪಲ್ ಕೂಡ ಚೆಕ್ ಮಾಡ್ಬೋದು. ಇವರ ಲೈಫ್ ಅಲ್ಲಿ ಮದುವೆ ಆಗುತ್ತಾ, ಇವರ ಲೈಫ್ ಅಲ್ಲಿ ಮಕ್ಕಳಾಗುತ್ತಾ ಅನ್ನೋ ಯೋಗಗಳು, ಮತ್ತೆ ಇವರ ಲೈಫ್ ಅಲ್ಲಿ ಮನೆ ಕಟ್ತಾರ ಅನ್ನೋದು ಎಷ್ಟೊಂದ್ ಜನಕ್ಕೆ ಗೊಂದಲ ಇರುತ್ತೆ ಟೈಮಿಂಗ್ಸ್ ಇಲ್ದೇ ಇರೋರ್ಗೆ. ಅಂತವ್ರು ಪ್ರಶ್ನಾಶಾಸ್ತ್ರ ಹಾಕಿ ಚೆಕ್ ಮಾಡ್ಕೊಳ್ಬಹುದು ಎಕ್ಸಾಕ್ಟ್ ಆಗಿ ಅವ್ರಿಗೆ ಲೈಫ್ ಅಲ್ಲಿ ಮಾಡ್ತಾರೋ ಇಲ್ವೋ ಅಂತ ಕೆಲವೊಂದು ವಿಚಾರಗಳನ್ನ. ಇದಿಷ್ಟು ಇವರ ವಿಚಾರ. ಮೇನ್ ಆಗಿ ಇವರು ಫಿಲಂ ಇಂಡಸ್ಟ್ರಿಗೆ 1992 ಆಗಿ ಬಂದಿರೋದು. ಇವ್ರು ಹುಟ್ಟಿರುವಂತದ್ದು ಸೂರ್ಯ ದಶದಲ್ಲಿ 75ಕ್ಕೆ ಸೂರ್ಯ ದಶ ಮುಗ್ದಿರುತ್ತೆ, ಚಂದ್ರ ದಶ 85ಕ್ಕೆ ಮುಗ್ದಿರುತ್ತೆ, ಕುಜ ದಶ 92ಕ್ಕೆ ಕುಜ ದಶ ಮುಗ್ದೋಗಿರುತ್ತೆ. ಇವರು ಫಿಲಂ ಇಂಡಸ್ಟ್ರಿಗೆ ಬಂದಿರುವಂತದ್ದು 93 ಬಾಜಿಗರ್ ಫಿಲಂ ಇಂದ ಅಂತ ಎಲ್ರಿಗೂ ಗೊತ್ತಿರುವಂತದ್ದೇ. ಜಸ್ಟ್ ರಾಹು ದಶ 18 ವರ್ಷ, 92ರಿಂದ 2010 ತನಕನೂ ಇವರು ಇಲ್ಲ ಅಂದ್ರೂ 40ರಿಂದ 50 ಫಿಲಂ ಮಾಡಿ ಮುಗಿಸ್ಬಿಡ್ತಾರೆ ರಾಹು ದಶದಲ್ಲೇ. ಕಾಂಬಿನೇಷನ್ ಅಲ್ಲಿ ರಾಹು 11ನೇ ಮನೆಯ ಲಾಭಸ್ಥಾನದಲ್ಲಿದ್ದು ನಕ್ಷತ್ರದಲ್ಲಿ 7ನೇ ಮನೆ ಪಬ್ಲಿಕ್ ನ ಅಟ್ರಾಕ್ಟ್ ಮಾಡ್ತಾರೆ. ಮತ್ತೆ 6ನೇ ಮನೆ ಒಳ್ಳೆ ವೃತ್ತಿ ಕೂಡ, ಎಲ್ಲಾ ರೀತಿಯ ಸಕ್ಸಸ್ ರಾಹು ಒಂದೇ ದಶ ಕೊಟ್ಬಿಡುತ್ತೆ ನಿಮ್ಗೆ. ಎಂಟೈರ್ ಲೈಫ್ ಇರೋ ಫುಲ್ ಸ್ಟ್ರಾಂಗ್ ಆಗಿ ಯಾವ ಗ್ರಹಗಳು ಯಾರಿಗೂ ಇರಲ್ಲ. ಎಲ್ಲಾ ಗ್ರಹಗಳು ಒಂದೊಂದು ಸಮಸ್ಯೆ ಕೊಟ್ಟೆ ಕೊಡ್ತಾರೆ, ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಒಂದು ದಶ ನಿಮ್ಮ ಲೈಫ್ ಅಲ್ಲಿ ಕೈ ಹಿಡಿದ್ರೆ ಸಾಕು. ಅದು ಗುರು ದಶ ಇರ್ಬೋದು, ನೆಕ್ಸ್ಟ್ ಶನಿ ದಶ ಇರ್ಬೋದು. ಯಾಕಂದ್ರೆ ಗುರು ದಶ 16 ವರ್ಷ, ಶನಿ ದಶ 19 ವರ್ಷ, ನೆಕ್ಸ್ಟ್ ಬರುವಂತದ್ದು ಬುಧ ದಶ 17 ವರ್ಷ. ಈ ರೀತಿ ದಶಗಳು ಬಂದ ಒಂದು ದಶ ನಿಮಗೆ ಕೈ ಹಿಡಿದ್ಬಿಟ್ರೆ ಕಾಂಬಿನೇಷನ್ ಅಲ್ಲಿ 11ನೇ ಮನೆ ನಿಮ್ಮ ಎಂಟೈರ್ ನೀವೇನು ನಿಮ್ಮ ಲೈಫ್ ಇರುತ್ತೆ ಅದ್ರ ಆ ದೇಶದಲ್ಲಿ ದುಡ್ಡು ಬಿಟ್ಟಿರ್ತೀರ. ನೆಕ್ಸ್ಟ್ ದೇಶ ಏನಾದ್ರೂ ಕಾಂಬಿನೇಷನ್ ಸಮಸ್ಯೆ ಬಂದು ಅದನ್ನ ನಾವು ತಿಳ್ಕೊಳ್ಬೇಕು.
ನಾವು ಏನು ಜ್ಯೋತಿಷ್ಯ ಶಾಸ್ತ್ರ ತಿಳ್ಕೊಳ್ಳಿ ಅಂದ್ರೆ, ಈಗ ಗುರುದಶ ಚೆನ್ನಾಗಿದೆ, ನೆಕ್ಸ್ಟ್ ಶನಿ ದಶದಲ್ಲೂ ಕಾಂಬಿನೇಷನ್ ಅಲ್ಲಿ ಏನಾದ್ರು 8ನೇ ಮನೆ 12ನೇ ಮನೆ ಬಂದು ನಾವು ಬಿಸ್ನೆಸ್ ಮಾಡಿದ್ರೆ ಅಲ್ಲಿ ಲಾಸ್ ಆಗ್ಬಿಡುತ್ತೆ. ವಿತೌಟ್ ಇನ್ವೆಸ್ಟ್ಮೆಂಟ್ ಇದ್ರೆ ಮಾಡ್ಬೋದು. ಇದಕ್ಕೋಸ್ಕರ ನಾವು ಬಿಸ್ನೆಸ್ ಮಾಡೋರು ಪರ್ಟಿಕ್ಯುಲರ್ ಆಗಿ ಇದನ್ನ ನೋಡ್ಲೇಬೇಕು. ಒಂದು ದಶದಿಂದ ಇನ್ನೊಂದು ದಶ ಹೋದಾಗ ಏನ್ ಸಮಸ್ಯೆ ಕಾಣುತ್ತೆ ಅಂತ. ನಾವು ಜಾಬ್ಗೆ ಹೋಗ್ತಾ ಇದೀವಿ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ನಾವು ಜಾಬ್ಗೆ ಹೋಗ್ತೀವಿ, ಅಲ್ಲಿ ಕೆಲಸ ಮಾಡ್ತೀವಿ, ಸಂಬಳ ಕೊಡ್ತಾರೆ. ಬಟ್ ಬಿಸ್ನೆಸ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡುವಂತ ಸಮಯದಲ್ಲಿ ಒಂದು ದಶದಿಂದ ಇನ್ನೊಂದು ದಶ ಹೋಗ್ಬೇಕಾದ್ರೆ ತುಂಬಾನೇ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕು, ನಮ್ಮ ದಶಗಳು ಯಾವ ರೀತಿ ಸಮಸ್ಯೆ ಕಾಡುತ್ತೆ ಅಂತ. ಇವ್ರಿಗೆ 20 ತನಕನು 2092 ಇಂದ 2010 ತನಕನು ಎಕ್ಸಲೆಂಟ್ ಆಗಿತ್ತು. ಮತ್ತೆ 10 ಇಂದ 26 ತನಕ ಗುರುದಶ ಬಂತು, ಅಲ್ಲೂ ಕೂಡ ನಕ್ಷತ್ರದಲ್ಲಿ 6 ಇದೆ, ಸಬ್ಲಾಡ್ ಅಲ್ಲಿ ಕೂಡ 11 ಇದೆ. ನೋಡಿ, ಫಿಟ್ನೆಸ್ ಗೆ ಕಾಂಬಿನೇಷನ್ 5ನೇ ಮನೆ ಇರಬೇಕು, 11ನೇ ಮನೆ ಇರಬೇಕು ಅಂದ್ರೆ ಇವ್ರಿಗೆ ಕಾಂಬಿನೇಷನ್ ಅಲ್ಲಿ 6, 11, 5, 6, 7 ಎಲ್ಲಾ ಕಾಂಬಿನೇಷನ್ ಇದೆ. ಫಿಲ್ಲಮ್ ಆಯ್ತು, ಫಿಟ್ನೆಸ್ ಆಯ್ತು. ಬಟ್ ಮ್ಯಾರೇಜ್ ಲೈಫ್ ಅಲ್ಲಿ 6ನೇ ಮನೆ ಇರೋದ್ರಿಂದ ನಕ್ಷತ್ರದಲ್ಲಿ 6, ಸಬ್ಲಾಡ್ ಅಲ್ಲಿ 6, ಮತ್ತೆ ಸಬ್ಲಾಡ್ ಅಲ್ಲಿ 6ನೇ ಮನೆ ಬರೋದ್ರಿಂದ ಏನಾದ್ರೂ ಸ್ವಲ್ಪ ಕಿರಿಕಿರಿ ಇವ್ರ ಲೈಫ್ ಅಲ್ಲಿ ಇರುತ್ತೆ. ಡೈವರ್ಸ್ ಆಗುತ್ತಾ? ಇಲ್ಲ. ಯಾಕಂದ್ರೆ 1, 6, 10 ಕಾಂಬಿನೇಷನ್ ಇಲ್ಲ. ಇಲ್ಲಿ ಏನಾಗುತ್ತೆ ಅಂದ್ರೆ ಬರೀ 6 ಇಟ್ಟಾಗಿದೆ. ಏನಾದ್ರೂ ಸ್ವಲ್ಪ ಕಿರಿಕಿರಿ ಇವ್ರ ಮ್ಯಾರೇಜ್ ಲೈಫ್ ಅಲ್ಲಿ ಇರುತ್ತೆ. ನಿಮ್ಮ ಆರೋಸ್ಕೋಪ್ ಅಲ್ಲೂ 6ನೇ ಮನೆ ನಿಮ್ದೇನಾದ್ರು ಇದ್ರೆ ನೀವೇ ಸ್ವಲ್ಪ ಕಿರಿಕಿರಿ ಇರ್ತಾರೆ. ಅದು ಹೆಣ್ಮಕ್ಳಾಗಿರ್ಬೋದು ಅಥವಾ ಗಂಡು ಮಕ್ಳಾಗಿರ್ಬೋದು. ಕಾಂಬಿನೇಷನ್ ಅಲ್ಲಿ ನನ್ಗೇನಾದ್ರು 6ನೇ ಮನೆ ನಡೀತಾ ಇದೆ, ಮತ್ತೆ ನಕ್ಷತ್ರದಲ್ಲಿ 6 ಇದೆ ಅಂದ್ರೆ ನಿಮ್ಗೆ ಮದುವೆ ಆಗ್ತಿರಲ್ಲ. ನಿಮ್ಗೆ ಒಂದು ಒಳ್ಳೆ ಕೆಲಸ ಸಿಗುತ್ತೆ, ಮದುವೆ ಆಗಲ್ಲ. ಅಥವಾ ಇನ್ನೇನು ಮದುವೆ ಆಗ್ಬೇಕು, ಅಲ್ಲೇನಾದ್ರೂ ಒಂದು ಕಟ್ ಆಗುವಂತದ್ದು ಅಥವಾ ಎಂಗೇಜ್ಮೆಂಟ್ ಕಟ್ ಆಗುವಂತದ್ದು, ಈ ರೀತಿ ಕಟ್ ಆಗ್ತಾ ಇರುತ್ತೆ. ಇದನ್ನ ನಾವು ಮೇನ್ ಆಗಿ ತಿಳ್ಕೊಳ್ಬೇಕು. ನಮ್ಮ ಜಾತಕದಲ್ಲಿ ಕಾಂಬಿನೇಷನ್ ಏನಾದ್ರು 6ನೇ ಮನೆ ಇದ್ರೆ ಸಮಸ್ಯೆ ಆಗುತ್ತೆ. ಇದು ಸಂಪೂರ್ಣ ಮಾಹಿತಿ ನಾನು ಹಳೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಹೆಂಗೆ ಮ್ಯಾರೇಜ್ ಸೆಟ್ ಆಗುತ್ತೆ, ಮ್ಯಾರೇಜ್ ಸೆಟ್ ಆಗಕ್ಕೆ ನಾವು ಏನು ಕ್ರಮ ಕೈಗೊಳ್ಬೇಕಾಗುತ್ತೆ ಅಂತ ಹಳೆ ವಿಡಿಯೋದಲ್ಲಿ ತಿಳಿಸಿದೀನಿ. ಇವತ್ತು ಎಕ್ಸಾಂಪಲ್ ಆ ವಿಡಿಯೋ ನಾನು ಏನ್ ಮಾಡಿದ್ದೆ ಅದ್ರ ಎಕ್ಸಾಂಪಲ್ ಡೈರೆಕ್ಟ್ ಆಗಿ ನಿಮ್ ತೋರಿಸ್ತಾ ಇದ್ದೀನಿ. ಈ ರೀತಿ 6ನೇ ಮನೆ ಬಂದ್ರೆ ಏನಾದ್ರೂ ಒಂದು ಸಣ್ಣ ಪುಟ್ಟ ಕಿರಿಕಿರಿ ಇರುತ್ತೆ. ಇದಕ್ಕೆ ಏನ್ ಗೊತ್ತಾ ರೆಮಿಡಿ? ನೀವು ಬಿಸಿ ಶೆಡ್ಯೂಲ್ ಆಗಿ ನೀವು ಇಟ್ಕೋಬೇಕು. ನಿಮ್ ಲೈಫ್ 24 ಅವರ್ಸ್ ಏನಿದೆ, ಒಂದು ದಿವಸದ ಟೈಮಿಂಗ್ಸ್, ಅಷ್ಟು ಟೈಮಿಂಗ್ಸ್ ನೀವು ಬ್ಯುಸಿ ಆಗಿ ಇದ್ರೇನೆ ಅದಕ್ಕೆ ಪರಿಹಾರ, ಅಷ್ಟೇ ಏನಿಲ್ಲ. ಸುಮ್ನೆ ಇದ್ರೆ ಮನೆಗಳಲ್ಲಿ ಕಿರಿಕಿರಿ ಆಗ್ತಾ ಇರುತ್ತೆ. ಸೇಮ್ ಕಾಂಬಿನೇಷನ್ ಗಂಡ ಹೆಂಡತಿಗೂ ಇಬ್ರಿಗೂ ಇದ್ರೆ ಯಾವಾಗ್ಲೂ ಕಿರಿಕಿರಿ ಆಗ್ತಾನೆ ಇರುತ್ತೆ. ಆ ದಶಾಭುಕ್ತಿ ನಡೆಯೋ ಸಮಯದಲ್ಲಿ, ಉದಾಹರಣೆಗೆ ಗುರುದಶ 6ನೇ ಮನೆ ನಡೀತಾ ಇದೆ ಹುಡುಗಿಗೆ, ಹುಡುಗನ್ಗೂ ಕೂಡ 6ನೇ ಮನೆ ನಕ್ಷತ್ರದಲ್ಲಿದ್ರೆ ಏನಾದ್ರೂ ಒಂದು ಕಿರಿಕಿರಿ, ಆ ದಶ ಮುಗಿಬೇಕು. ಅಥವಾ ಒಬ್ರಿಗಾದ್ರೂ ಆ ದಶ ಮುಗ್ದಾಗ ಆಗ ಅವರ ಮ್ಯಾರೇಜ್ ಲೈಫ್ ಚೆನ್ನಾಗಿರುತ್ತೆ. ಅಲ್ಲಿ ತನಕನೂ ಕಿರಿಕಿರಿ. ಎಷ್ಟೊಂದ್ ಜನ ಹೇಳ್ತಾರೆ, ಸರ್ ಇವ್ರು ಮದುವೆ ಆದಾಗಿಂದಾನು ಕಿರಿಕಿರಿ. ಅಂದ್ರೆ ಅವರ ಒಂದು ದಶಾಭುಕ್ತಿಗಳಲ್ಲಿ ಈ ರೀತಿ ಕಾಂಬಿನೇಷನ್ಸ್ ಇರುತ್ತೆ. ಇವ್ರಿಗೆ ಹೋಗಲ್ಲ. 6ನೇ ಮನೆ ಒಳ್ಳೆ ವೃತ್ತಿ, ಒಳ್ಳೆ ಹೆಸರು ತಂದು ಕೊಡುತ್ತೆ. ಬಟ್ ನೋಡಿ, ಸಬ್ಲಾಡ್ ಅಲ್ಲಿ ಇದೆ, ನಕ್ಷತ್ರದಲ್ಲಿದೆ, ಮತ್ತೆ ಇಲ್ಲಿ ಸಬ್ಲಾಡ್ ಅಲ್ಲಿ 6ನೇ ಮನೆ ಬರುತ್ತೆ, ಮತ್ತೆ ಬುಧ 6ನೇ ಮನೆ. ಇವ್ರಿಗೆ ಬಿಡಲ್ಲ. ಇವರು ಕಾಂಬಿನೇಷನ್ 6ನೇ ಮನೆ ಅಂದ್ರೆ ಏನಾದ್ರೂ ಒಂದು ಕಿರಿಕಿರಿ ಇರ್ತಾರೆ. ಬಟ್ ಇಂಥವ್ರು ಏನಂದ್ರೆ ಯಾವಾಗ್ಲೂ ಕೆಲಸ ಜೊತೆಲೇ ಇರುತ್ತೆ, ಫಿಟ್ನೆಸ್ ಇರ್ತಾರೆ, ಕೆಲಸ ಮಾಡ್ಬೇಕು ಅನ್ನೋದು, ಯಾವಾಗ್ಲೂ ಕೆಲ್ಸದ ಬಗ್ಗೆ ಇವ್ರಿಗೆ ಜಾಸ್ತಿ ಐಡಿಯಾಸ್ ಓಡಿಸ್ತಾರೆ. ಒಟ್ಟು ಇವರು ಸಂಸಾರಿಕ ಜೀವನಗಳಲ್ಲಿ ಅಷ್ಟು ಇಂಟ್ರೆಸ್ಟ್ ತೋರಿಸಲ್ಲ. ಏನಂದ್ರೆ ಬಾಸ್ ಎಲ್ಲಿದ್ರು ಬಾಸೇ ಅವರು. ಈಗ ಇವರು ಬಾಸ್ ಆಗಿ ಇರ್ಬೇಕು ಅಂತ ಇವರ ಒಂದು ಆಲೋಚನೆ ಇರುತ್ತೆ. ಮನೇಲಿ ನೀನು ಆ ಕೆಲಸ ಮಾಡು, ಈ ಕೆಲಸ ಮಾಡು, ನೀನು ಮನೆ ವಿಚಾರಗಳನ್ನ ಜವಾಬ್ದಾರಿ ತಗೊಂಡ್ರೆ ಇವ್ರು ತಗೊಳಕ್ ರೆಡಿ ಇರಲ್ಲ. ನಾನ್ ಬಾಸ್, ನಾನ್ ಯಾಕೆ ಈ ಕೆಲಸಗಳನ್ನೆಲ್ಲ ಮಾಡ್ಲಿ ಅಂತ ಹೇಳ್ತಾರೆ. ಆಗ ಕ್ಲಾಶಸ್ ಸ್ಟಾರ್ಟ್ ಆಗುತ್ತೆ. ನೀನ್ ಮಾಡ್ತಾ ಇದ್ರೆ ಇನ್ಯಾರು ಮಾಡ್ತಾರೆ ಅಂತ ಮನೆಗಳಲ್ಲಿ ಕ್ಲಾಶಸ್ ಸ್ಟಾರ್ಟ್ ಆಗುವಂತದ್ದು ಇದೇ ವಿಚಾರಕ್ಕೆ. ಇವತ್ತಿನ ಕಾಲದಲ್ಲಿ ಆಲ್ಮೋಸ್ಟ್ ಎಲ್ರಿಗೂ 6ನೇ ಮನೆ ಬರುತ್ತೆ. ಯಾಕಂದ್ರೆ ಒಳ್ಳೊಳ್ಳೆ ಕೆಲ್ಸದಲ್ಲಿ ಇರ್ತಾರೆ, ಎಲ್ರು ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋದು ಪ್ರೇರೇಪಣೆ ಮಾಡುತ್ತೆ 6ನೇ ಮನೆ. ಸೊ ಮದುವೆ ವಿಚಾರಕ್ಕೆ, ಸಂಸಾರ ವಿಚಾರಕ್ಕೆ ಬಂದಾಗ ಸ್ವಲ್ಪ ಕಿರಿಕಿರಿ ಮಾಡುವಂತದ್ದು, ಇದನ್ನ ನಾವು ಮೇನ್ ಆಗಿ ನೋಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿಯ ಕುಜ ದೋಷ ನೋಡಿ, ಅಥವಾ ಸಾಡೆ ಸಾತಿ ಇದೆಯಾ, ಕಾಳಸರ್ಪ ದೋಷ ಇದೆಯಾ ಅನ್ನೋದೆಲ್ಲ ವಿಚಾರ. ಯಾರ್ಯಾರಿಗೆ 6ನೇ ಮನೆ ಇರುತ್ತೆ ಅವರು ಸ್ವಲ್ಪ ಕಿರಿಕಿರಿ ಇರ್ತಾರೆ. ಬಟ್ ಕೆಲ್ಸದ ವಿಚಾರ ಅವರು ನಂಬರ್ 1, ಏನೇ ಕೆಲಸ ಕೊಟ್ರು ಮಾಡಿ ಮುಗಿಸ್ತಾರೆ. ಬಟ್ ಒಳ್ಳೆ ದುಡ್ಡು ಕೂಡ ಬರುತ್ತೆ. 6ನೇ ಮನೆ ಇದ್ದಾಗ ಸ್ವಲ್ಪ ಕಿರಿಕಿರಿ ಇರುತ್ತೆ. ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಈಗ ನಮ್ಮ ಹತ್ರ ಆರೋಸ್ಕೋಪ್ ತೋರಿಸುವಂತ ನಾನ್ ಕರೆಕ್ಟ್ ಆಗಿದ್ದೀನಿ ಸರ್, ನಮ್ ಪಾರ್ಟ್ನರ್ ಸರಿ ಇಲ್ಲ ಅಂತ ಹೇಳ್ತಿರ್ತಾರೆ. ನಾನ್ ಹೇಳ್ತೀನಿ, ನಿಮ್ ಪಾರ್ಟ್ನರ್ ಅಲ್ಲ, ಫಸ್ಟ್ ನೀನೇ ಪ್ರಾಬ್ಲಮ್ಮು, ನಿನ್ನಿಂದನೇ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಹೇಳಿದಾಗ ಅವ್ರಿಗೆ ಮನವರಿಕೆ ಮಾಡ್ಕೊಟ್ಟ ಮೇಲೆ ಹೌದಾ ನನ್ನಿಂದ ಸಮಸ್ಯೆ, ಅವತ್ತಿಂದ ಅವರ ಮ್ಯಾರೇಜ್ ಲೈಫ್ ಇರ್ಬೋದು ಅಥವಾ ಮ್ಯಾರೇಜ್ ಇರ್ಬೋದು ಸರಿ ಆಗ್ತಾ ಹೋಗಿರುವಂತ ಉದಾಹರಣೆ ಜಾಸ್ತಿನೇ ಇದೆ.
ಸೊ ಇದಕ್ಕೆ ನಿಮ್ಮ ಒಂದು ಜಾತಕದಲ್ಲಿ 6ನೇ ಮನೆ ಇದ್ರೆ ಸ್ವಲ್ಪ ಕಿರಿಕಿರಿ ಇರುವಂತದ್ದು. ಇದು ಒಂದು ಇವ್ರ ವಿಚಾರ, ಮ್ಯಾರೇಜ್ ಲೈಫ್ ಯಾವ ರೀತಿ ಇರುತ್ತೆ ಅಂತ. ಮತ್ತೆ ಆಗ್ಲೇ ಹೇಳ್ದೆ, ಇವ್ರನ್ನ ಫೇಮಸ್ ಮಾಡಿರುವಂತದ್ದು ಇವರ ಒಂದು ಜಾತಕದಲ್ಲಿ ಶಿಲ್ಪಾ ಶೆಟ್ಟಿ ಅವ್ರಿಗೆ ರಾಹು ಮತ್ತೆ ಕೇತುನೆ 5ನೇ ಮನೆಯಲ್ಲಿ ಕೂತ್ಕೊಂಡು ಕೇತು ಎಲ್ಲಾ ಇವರು ಪೂರ್ವ ಪುಣ್ಯ ಇವ್ರ ಜನ್ಮದ ಏನು ಕರ್ಮಫಲ ಇದೆ ಎಲ್ಲಾ ಕೊಟ್ಟಿರುವಂತದ್ದು. ಮತ್ತೆ ರಾಹು ಬಂದು 11ನೇ ಮನೆ, ಒಳ್ಳೆ ಲಾಭ ಸ್ಥಾನದಲ್ಲಿ ಏನನ್ನ ಅನ್ಕೊಂಡಿದ್ರೆ ಎಲ್ಲಾನು ಕೂಡ ಆಸೆ ಈಡೇರಿಸಿರುವಂತದ್ದು. ರಾಹು ಮತ್ತೆ ಕೇತು ತುಂಬಾ ಎಕ್ಸಲೆಂಟ್ ಆಗಿರುತ್ತೆ. ಈಗ ಉದಾಹರಣೆಗೆ ನಾವು 6ನೇ ಮನೇಲಿ ಇದೆ, ನೀವ್ ಏನಾದ್ರು ಕುಕ್ಕೆ ಸುಬ್ರಹ್ಮಣ್ಯ ಹೋಗಿ ಅಲ್ಲಿ ಪರಿಹಾರ ಮಾಡಿ ದಾನ ಮಾಡಿ ಅಂತ ಹೇಳಿದ್ರೆ ಇವ್ರ ಇರುವಂತ ಪಾಸಿಟಿವ್ನೆಸ್ ಹೊರಟೋಗುತ್ತೆ. ಇದನ್ನ ತಿಳ್ಕೊಳ್ಳಿ. ನೀವು ಎಷ್ಟೇ ದೇವಸ್ಥಾನಕ್ಕೆ ಹೋಗ್ ಬನ್ನಿ, ನೀವು ಅಲ್ಲಿ ಅತಿ ಹೆಚ್ಚು ಮಂತ್ರ ಪಠನೆ ಮಾಡ್ಬೇಕಾಗುತ್ತೆ ಹೊರತು ಸುಮ್ನೆ ದಾನ ಮಾಡಿಸುವಂಥದ್ದು ಪೂಜೆ ಮಾಡಿಸುವಂಥದ್ದು ಅದಲ್ಲ. ಮೇನ್ ಮಂತ್ರ ಪಠನೆ ನಿಮ್ಮ ಮನೆಗಳಲ್ಲೇ ಮಾಡ್ಕೊಳ್ಬೇಕು. ನಾವು ಏನು ದೇವಸ್ಥಾನಕ್ಕೆ ಹೋಗ್ತೀವಿ ಅಂದ್ರೆ ನಮ್ಮಲ್ಲಿ ಇರುವಂತಹ ಹಾರನ ಪಾಸಿಟಿವ್ ಮಾಡ್ಕೊಳಕ್ಕೆ, ಅಲ್ಲೋಗಿ ಸುಮ್ನೆ ದಾನ ಮಾಡುವಂಥದ್ದು ಅಥವಾ ಅಲ್ಲೋಗಿ ಬೈಯುವಂಥದ್ದು. ಎಷ್ಟೋ ಜನ ಹೇಳ್ತಿರ್ತಾರೆ ನನ್ನ ಜಾತಕದಲ್ಲಿ ರಾಹು ಕೇತುಗಳೇ ಸರಿ ಇಲ್ಲ, ಸ್ಟ್ರಾಂಗ್ ಆಗಿದ್ರು ಸರಿ ಇಲ್ಲ ಅಂತ ಹೇಳ್ಬಿಡ್ತಾರೆ. ಏನಕ್ಕೆ ಅಂದ್ರೆ ಮೇಲ್ನೋಟಕ್ಕೆ ರಾಹು ಗ್ರಹಗಳು 6 ಮತ್ತು 8ರಲ್ಲಿ ಇದೆ, ಅದಕ್ಕೆ ಸುಮ್ಮನೆ ಬೈತಿರೋದು, ಲೈಫ್ ಲಾಂಗ್ ಬೈತಿರೋದು. ಸೊ ಪಾಸಿಟಿವ್ ಇರುವಂತ ಗ್ರಹಗಳು ನಿಮ್ಗೆ ಶಾಪ ಕೊಟ್ಬಿಡುತ್ತೆ. ನಾನ್ ನಿಮ್ಗೆ ಒಳ್ಳೇದ್ ಮಾಡಕ್ಕೆ ಬಂದಿದ್ದೀನಿ, ನೀನ್ ನೋಡಿದ್ರೆ ನನ್ಗೆ ರಾಹು ಸರಿ ಇಲ್ಲ ಕೇತು ಸರಿ ಇಲ್ಲ ಅಂದ್ಬಿಟ್ಟು ಪಾಸಿಟಿವ್ ಆಗಿರುವಂತದ್ದು ನೆಗೆಟಿವ್ ಆಗ್ಬಿಡುತ್ತೆ. ಫಸ್ಟ್ ಅದಕ್ಕೆ ಜ್ಯೋತಿಷ ಶಾಸ್ತ್ರ ಏನಕ್ಕೆ ಎಷ್ಟೊಂದ್ ಜನ ಯಂಗ್ಸ್ಟರ್ಸ್ ನಂಬಲ್ಲ, ಏನಕ್ಕೆ ನಿಮ್ಗೆಲ್ಲ ರಿವರ್ಸ್ ಆಗುತ್ತೆ ಅಂದ್ರೆ ಇದೇ ವಿಚಾರಕ್ಕೆ. ಫಸ್ಟ್ ನಿಮಗ್ ಗೊತ್ತಿರಲ್ಲ ಗ್ರಹಗಳು ಎಲ್ಲೆಲ್ಲಿದೆ. ಸೊ ನೀವು ಬೇರೆ ಬೇರೆ ರೆಮಿಡೀಸ್ ಮಾಡಿರ್ತೀರಾ. ಸೊ ನಿಮ್ಗೆ ಬೇರೆ ಬೇರೆ ರೆಮಿಡೀಸ್ ಮಾಡಿದಾಗ ನಿಮ್ಗೆ ಅದು ನೆಗೆಟಿವ್ ಆಗಿ ವರ್ಕ್ ಆಗುತ್ತೆ ಹೊರತು ಪಾಸಿಟಿವ್ ಆಗಿ ವರ್ಕ್ ಆಗಲ್ಲ. ಇದನ್ನ ಫಸ್ಟ್ ನಾವು ತಿಳ್ಕೊಳ್ಬೇಕು. ಫಸ್ಟ್ ನಮ್ಮ ಜಾತಕದಲ್ಲಿ ಗ್ರಹಗಳೆಲ್ಲಿದೆ, ನಾವ್ ಏನು ಕ್ರಮ ಕೈಗೊಳ್ಬೇಕಾಗುತ್ತೆ, ಯಾವ ಗ್ರಹ ಸ್ಟ್ರಾಂಗ್ ಆಗಿದೆ, ಸ್ಟ್ರಾಂಗ್ ಆಗಿರುವಂತ ಗ್ರಹಗೆ ಯಾವ ಉಂಗ್ರ, ಯಾವ ರುದ್ರಾಕ್ಷಿ, ಯಾವ ಕ್ರಿಸ್ಟಲ್ಸ್ ಧಾರಣೆ ಮಾಡ್ಕೊಳ್ಬೇಕು, ಇಷ್ಟನ್ನ ಮಾಡ್ಕೊಂಡ್ರೆ ನಮ್ಮ ಆರೋಸ್ಕೋಪ್ ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಬಹುದು. ಇದಿಷ್ಟು ವಿಚಾರ ಶಿಲ್ಪಾ ಶೆಟ್ಟಿ ಅವ್ರ ಬಗ್ಗೆ. ಅವ್ರ ಫಿಲಂ ಇಂಡಸ್ಟ್ರಿ ಇರ್ಬೋದು, ಫಿಟ್ನೆಸ್ ಇರ್ಬೋದು, ಮತ್ತೆ ಮ್ಯಾರೇಜ್ ಲೈಫ್ ಇರ್ಬೋದು, ನಮ್ಮ ಆರೋಸ್ಕೋಪ್ಗಳಲ್ಲಿ ಈ ರೀತಿ ಕಾಂಬಿನೇಷನ್ಸ್ ಬಂದ್ರೆ ನಾವು ಈ ರೀತಿ ಪ್ರಾಬ್ಲಮ್ ನ ಫೇಸ್ ಮಾಡ್ತೀವಿ. ಫಿಲಂ ಇಂಡಸ್ಟ್ರಿಗೆ 5 and 11 ಕಾಂಬಿನೇಷನ್ ಸಪೋರ್ಟ್ ಮಾಡಿದ್ದೆ. ಇವರ ಒಂದು ಫಿಟ್ನೆಸ್ಗೂ ಕೂಡ ರಾಹು ಮತ್ತೆ ಕೇತು ಸಪೋರ್ಟ್ ಮಾಡಿರುವಂತದ್ದು. ಮ್ಯಾರೇಜ್ ಲೈಫ್ ಸ್ವಲ್ಪ ಕಿರಿಕಿರಿ, ಏನಾದ್ರೂ ಒಂದು ಅಡಚಣೆಗೆ 6ನೇ ಮನೆ ಬಂದು ಏನಾದ್ರೂ ಒಂದು ಸಮಸ್ಯೆ ಮಾಡ್ತಾ ಇರುತ್ತೆ ಇವರ ಒಂದು ಮ್ಯಾರೇಜ್ ಲೈಫ್ ಅಲ್ಲಿ. ಇದಿಷ್ಟು ಇವ್ರ ವಿಚಾರ. ಯಾರು ವಾಸುದೇವ್ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವತ್ತೇ ಮಾಡ್ಕೊಳ್ಳಿ. ನಾನು ಹಾಕುವಂತ ವಿಡಿಯೋಸ್ ನಿಮ್ಗೆ ರೀಚ್ ಆಗುತ್ತೆ. ಮತ್ತೆ ಈ ನನ್ನ ಚಾನಲ್ ಅಲ್ಲಿ ದೋಷ ಕಾಟ ಅವೆಲ್ಲ ಏನು ಎದುರಿಸಲ್ಲ. ನಿಮ್ಗೆ ಏನ್ ಇನ್ಫಾರ್ಮೇಶನ್ ಬೇಕು ಜ್ಯೋತಿಷ ಶಾಸ್ತ್ರದಲ್ಲಿ, ಮತ್ತೆ ಗ್ರಹಗಳು ಎಲ್ಲಿ ಕುತ್ಕೊಂಡ್ರೆ ಏನ್ ಫಲ ಕೊಡುತ್ತೆ ಅನ್ನೋದು ಈ ಚಾನಲ್ ಅಪ್ಲೋಡ್ ಮಾಡ್ತಿರ್ತೀನಿ. ನಿಮ್ಗೆ ಇವತ್ತಲ್ಲ ನಾಳೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು.